ಅಲ್ಲಿ ಕೆಳದಿಯ ವಾಸ್ತು ಸರಿ ಇಲ್ಲ ಅಂತ ಅವರಿಗೆ ಆ ಭೂಪ್ರದೇಶದ ಎಲ್ಲವನ್ನೂ ಕೂಡ ಗಮನ ತಗೊಳ್ತಿದ್ರಲ್ಲ, ಹಾಗಾಗಿ ಅದು ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈ ಪ್ರದೇಶಕ್ಕೆ ಹುಡ್ಕೊಂಡು ಬರ್ತಾರೆ. ಹಾಡುಹಳ್ಳಿ ಅಂತ ಅಂದರೆ ನಮಗೆ ಸಿಕ್ಕಂತಹ ದಾಖಲೆಗಳ ಪ್ರಕಾರ ಈ ಪ್ರದೇಶವನ್ನು ಹಾಡಿಹಳುವು ಅಂತ ಬರುತ್ತೆ. ಆ ಹಾಡಿಹಳುವನ್ನು ಸವರಿ ಅಲ್ಲಿ ಕೋಟೆ ಕಟ್ಟಲಿಕ್ಕೆ ಇಲ್ಲೇ ಹಿಂಭಾಗದಲ್ಲಿ ಬರುತ್ತೆ. ಅಲ್ಲಿ ಕೋಟೆ ಕಟ್ಟಲಿಕ್ಕೆ ಇವರು ತೊಡಗಿದರು. ದೊಡ್ಡದಾದ ಹಿಂದಕ್ಕೆ ಎತ್ತರವಾದಂತಹ ಒಂದು ಗುಡ್ಡಗಳ ಸಾಲು ಬರುತ್ತೆ. ಒಂದು ನ್ಯಾಚುರಲ್ ಪ್ರೊಟೆಕ್ಷನ್ ಸಿಕ್ಕಿಬಿಡ್ತು. ಆ ಕಡೆ ಈ ಕಡೆ ಸಹಜವಾಗಿ ಈಗ ತೋಟ ಆಗಿದೆಯಲ್ಲ, ಅದೆಲ್ಲ ಒಂದು ಕಂದಕ ಸಿಕ್ಕಿಬಿಡ್ತು. ಈ ಪ್ರದೇಶ ನೀರಿಗೇನು ಕೊರತೆ ಇರಲಿಲ್ಲ, ಒಂದು ಸಮತಟ್ಟ ಭೂಮಿ ಇತ್ತು. ಎಲ್ಲ ದೃಷ್ಟಿಯಿಂದಲೂ ಒಂದು ವ್ಯವಸ್ಥಿತವಾದ ನೆಲ ಅಂತ ಅನಿಸಿರ್ಬೇಕು. ಹಾಗಾಗಿ ಇವರು ಇದನ್ನ ರಾಜಧಾನಿ. ಹೌದು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇದೆಯಲ್ಲ, ಈ ಕಾಂಪೌಂಡ್ ಅವರ ಕಾಲಘಟ್ಟದಲ್ಲೇ ಆಗಿರುವಂತಹದ್ದು. ವಾವ್, ಏನ್ ಸಕ್ಕತ್ತಾಗಿದೆ ಸರ್. ಕಲೆಗಳು ನೋಡಿ ಸರ್, ವಾಸ್ತುಶಿಲ್ಪ ಶೈಲಿ ಯಾವ ರೀತಿ ಮಾಡಿರೋದು? ಇದು ಕೆಳದಿಯದೇ ಒಂದು ವಿಶೇಷ ವಾಸ್ತುಶೈಲಿ. ಹೇಗೆ? ಇವರು ಈ ವಾಸ್ತುಶೈಲಿ ನೋಡಿ, ಆ ಕಿಟಕಿಗಳನ್ನು ನೋಡಿ, ಸಂಕಟ ನಾಯಕ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ತಾಜ್ ಮಹಲ್ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿರ್ತಾನೆ. ನೋಡಬೇಕಾದ್ರೆ ಅಲ್ಲಿ ಒಂದಿಷ್ಟು ಡ್ರಾಯಿಂಗ್ ಸುತ ಮಾಡ್ಕೊಂಬಂದಿರ್ತಾನೆ. ಅಲ್ಲಿ ಪ್ರತಿಷ್ಠಾನಪುರ ಪೈಠಣ ಅಂತ ನಾವು ಮಹಾರಾಷ್ಟ್ರದಲ್ಲಿ ಏನು ಹೇಳ್ತೇವೆ, ನಮಗೆ ದಾಖಲೆಯಲ್ಲಿ ಸಿಕ್ಕಂತಹ ವಿಚಾರ. ಅಲ್ಲಿ ಒಂದು ಮೂರ್ತಿಯನ್ನು ನೋಡಿ ಅದರನ್ನು ಕಾಗದದಲ್ಲಿ ಚಿತ್ರಣ ಮಾಡ್ಕೊಂಡ್ಬಂದು ಆ ಮೂರ್ತಿಯನ್ನು ಇಲ್ಲಿ ಕೆತ್ತಿಸಿದ ಹೇಳುವಂತಹ ಮಾಹಿತಿ ನಮಗೆ ಇದರೊಳಗೆ ಕೆಳದಿ ನೃಪ ವಿಜಯದಲ್ಲಿ ಬರುತ್ತೆ. ಇಲ್ಲಿ ಈಗ ಲಿಂಗ ಇರಬಹುದು, ಆದರೆ ವಾಸ್ತವಿಕವಾಗಿ ಲಿಂಗ ಇರಲಿಲ್ಲ. ಇಲ್ಲಿ 32 ಕೈಗಳ ವಿಗ್ರಹ ಇತ್ತು. ಯಾರ್ದು? ಅಘೋರೇಶ್ವರಂದು. ಅಘೋರೇಶ್ವರ ಹೇಳುವಂಥದ್ದು ಲಿಂಗ ಸ್ವರೂಪ ಅಲ್ಲ. ಇಲ್ಲಿ ಅಘೋರೇಶ್ವರ ಅಂತ ಹೇಳಿದ್ರೆ ಬೇರೆ ರೀತಿ ಹೆಸರಿದೆಯಲ್ಲ ಸರ್? ಅಘೋರೇಶ್ವರ ಅಂತ ಒಂದು ಘೋರ ಇಲ್ಲದವನು ಅಂತ ಒಂದು ಈಶ್ವರನಿಗೆ ಅದೊಂದು ಹೆಸರು ಅಷ್ಟೇಯ. ಅದರ ಪಾದವನ್ನು ನೋಡ್ಬೋದು. ನಮಗೆಲ್ಲ ಭಾಗವೂ ಸಿಕ್ಕಿಲ್ಲ, ಅದರ ಪಾದ ಭಾಗ ಸಿಕ್ಕಿದೆ. ಅದನ್ನು ಅಲ್ಲಿ ಕೊನೆಗೆ ನಾವು ನೋಡೋಣ. ಅಲ್ಲಿ ಅದರ ಅಘೋರೇಶ್ವರ ಮೂರ್ತಿಯ ಪಾದ ಭಾಗ ಅದು ಸುಲ್ತಾನರ ಕಾಲದಲ್ಲಿ ರಣದುಲ್ಲಾ ಖಾನನ ದಾಳಿ ಆಗತ್ತೆ. ನಂತರ ಆ ಕಾಲಘಟ್ಟದಲ್ಲಿ ಅವನು ಅದನ್ನು ಒಡೆದು ಹಾಕಿರುವಂಥದ್ದನ್ನು ನೋಡ್ಬೋದು. ಇದರ ಬಾಲವನ್ನು, ಬಸವಣ್ಣನ ಬಾಲವನ್ನು ಕೂಡ ಒಡೆದು ಹಾಕಿರುವಂಥದ್ದು. ಅವರಿಗೆ ಚಂದ ನೋಡಿರಾಗೋದಿಲ್ಲ ಅಂತ, ಯಾವುದು ಚಂದ ಇರುತ್ತೆ ಅದನ್ನು ನೋಡಿರಾಗೋದಿಲ್ಲ ಅಂತ, ಹಾಗಾಗಿ ಅದರ ಬಾಲ ತುಂಡು ಮಾಡಿರುವಂಥದ್ದನ್ನು ನೋಡಿರ್ಬೋದು. ಹೀಗೆ ಒಂದಿಷ್ಟು ಅದು ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ಅಲ್ಲಿ ಚೂರು ಹಾನಿ ಮಾಡಿದ್ದು ಬಿಟ್ಟರೆ ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ನಗರವನ್ನು ಧೂಳಿಪಟ ಮಾಡಿಬಿಟ್ಟ.